ಅದೇ ಗುರುಜಿ ನಮ್ಮ ಮದುವೆ ಆಗಿ ಮಾರ್ಚ್ 1 ವರ್ಷ ಆಯ್ತು. ಹ್ಞೂ ಹ್ಞೂ 8ನೇ ತಾರೀಕಿಗೆ ಹ್ಞೂ ಒಂದು ಪಾಪು ಆಗಿತ್ತು. ಹ್ಞೂ ಹ್ಞೂ ಏಪ್ರಿಲ್ 21 ತೀರೋಯ್ತು. ಯಾಕೆ ಏನಾಯಿತು? ಜ್ವರ ಅಂತ ಹೇಳಿದ್ರು, ಕೆಲವರು ಬಾಲಗ್ರಹ ಅಂತ ಹೇಳ್ತಾವ್ರೆ. ಅಯ್ಯೋ, ನೀನು ಪ್ರಾರಂಭದಲ್ಲಿ ನೋಡ್ಕೊಳ್ಳಿಲ್ವಮ್ಮ? ಗೊತ್ತಾಗ್ಲಿಲ್ಲ ಗುರುಜಿ. ಹ್ಞೂ ಹ್ಞೂ ಅದಕ್ಕೆ ಮುಂದೆ ನಿಂಗೆ ಆಗುತ್ತೆ ಅಂತ ಭಯ ಗುರುಜಿ. ಇಲ್ಲ ತಾಯಿ, ಒಂದು ಸತಿ ಎಡವಿದ್ರೆ ಪ್ರತಿ ಸತಿ ಅದೇ ಕಾಲ ಎಡವುತ್ತಾ? ಯೋಚನೆ ಮಾಡು. ಬರೀ ಬಯಸ್ಕೊಳ್ಳೋದೇ ಆಗೈತೆ ಗುರುಜಿ. ನೋಡಮ್ಮ, ಒಂದು ಹೆಣ್ಣಿಗೆ ಇದೆಲ್ಲ ಸಾಮಾನ್ಯ ತಾಯಿ. ಹೆಣ್ಣು ಸಾಕಷ್ಟು ಅಲಂಕಾರ ಮಾಡಿಕೊಂಡು ಸೌಂದರ್ಯವಾದರೆ ಹಬ್ಬ ಅಂತಾರೆ. ಅದೇ ತಲೆ ಬೆರಿಕೊಂಡು ಓಡಾಡಿದ್ರೆ ನೋಡಪ್ಪ ಮಾರಿ ಇದ್ದಂಗಿದ್ದಾಳೆ ಅಂತಾರೆ. ಹೆಣ್ಣು ಹೇಗಿದ್ರೂ ಸಹಿತ ಒಳ್ಳೆದು ಕೆಟ್ಟದ್ದು ಎರಡೂ ಸಹಿತ ಹೆಣ್ಣಿಗೆ ಭೂಷಣ ಅಂತ ತಿಳ್ಕೊಳ್ಬೇಕಮ್ಮ. ಮುಂದೆ ನಿಂಗೆ ಆಗುತ್ತೆ ಅನ್ನೋ ಭಯ ಗುರುಜಿ. ನಾನು ಹೇಳ್ತೀನಿ ಕೇಳು, ನಿನ್ನ ಸ್ವರತರಂಗದ ಅಂತಹ ಸಮಸ್ಯೆಗಳು ಯಾವುದೂ ಅಲ್ಲ. ಜೊತೆಗೆ ಆ ಮಗುಗೆ ಇರ್ತಕ್ಕಂಥ ಬಾಲಗ್ರಹ ದೋಷವೋ ಅಥವಾ ಜ್ವರದ ತಾಪವೋ ಏನೋ ಒಂದು ಸಮಸ್ಯೆ ಸರಿಯಾದ ಟ್ರೀಟ್ಮೆಂಟ್ ಇಲ್ದಿರ ಅದು, ಅಥವಾ ಅದರ ಆಯುಷ್ ಪ್ರಮಾಣ ಇದ್ದಿದ್ದೇ ಅಷ್ಟಾದರೆ ಅದಕ್ಕೆ ನೀನು ತಾನು ಏನು ಮಾಡ್ತೀಯಮ್ಮ? ಅದಕ್ಕೆ ನಿನ್ನನ್ನು ದೂಷಣೆ ಮಾಡೋದ್ರಲ್ಲಿ ತಪ್ಪಾಗತ್ತೆ. ನಿನ್ನನ್ನು ದೂಷಣೆ ಮಾಡೋ ಯಾವ ತಾಯಿ ಆದರೂ ಇರಲಿ ಅಮ್ಮ, ಒಂದು ಮಗು ಆಗೋ ತನಕ ಇನ್ನೊಂದು ಮಗುವಾಗಿ ಅವ್ರ ಕೈಗೆ ಎತ್ಕೊಡು. ಖಂಡಿತ ಹೇಳ್ತೀನಿ, ಇಂಥ ಸಮಸ್ಯೆಯಿಂದ ಹೊರಬರ್ತೀಯ. ಇದೆಲ್ಲ ಸಹಜ ಅಮ್ಮ. ಒಂದು ಹೆಣ್ಣಿಗೆ ನೋಡು ತಾಯಿ, ಸಂಸಾರದಲ್ಲಿ ಇವೆಲ್ಲ ಬಂದು ಹೋಗುತ್ತೆ. ಇದಕ್ಕೆ ಅಧೈರ್ಯ ಪಡಬಾರ್ದು, ಧೈರ್ಯದಿಂದ ಮೆಟ್ಟು ನಿಲ್ಲಬೇಕು ನೀನು. ಸರಿ ಗುರುಜಿ, ನಮ್ಮ ಮನೆಯವ್ರ ಕೈ ಕೊಡ್ತೀನಿ ರೀ ಗುರುಜಿ. ಕೊಡಮ್ಮ ರೀ. ಮಾತಾಡ್ ಬಾ ನಿನ್ ಕೈ ಕೊಡ್ತೀನಿ. ಹಲೋ ಹಲೋ, ನಮಸ್ತೆ ಗುರುಜಿ, ನಾನ್ ಮಂಜುನಾಥ್ ಅಂತ ಹೇಳಿ. ಹೇಳಪ್ಪ. ಅದೇ ಗುರುಜಿ, ನಮ್ ಪಾಪು ಆಗಿತ್ತು. ನೋಡಿ, ಒಂದು ಮಾತಾಡ್ತೀನಿ, ಮಗುವಿನ ಆಯುಷ್ ಪ್ರಮಾಣ ಅಷ್ಟೇ ಇದ್ದರೆ ಅದನ್ನು ನೀವಾಗಲಿ ಮತ್ತೊಬ್ಬರಾಗಲಿ ತಡಿಲಿಕ್ಕೆ ಆಗೋದಿಲ್ಲ. ಅಥವಾ ಒಂದು ಸರ್ತಿ ಆದ ಮಾತ್ರಕ್ಕೆ ಇನ್ನು ಪ್ರತಿ ಸರ್ತಿ ಹೀಗೆ ಆಗುತ್ತೇನೋ ಅನ್ನೋ ಭಯನೂ ನಿಮಗೆ ಬೇಡ. ಹಾಗೆ ಮೊನ್ನೆ ಆದಂತಹ ಅಚಾತುರಿಗೆ ನಿಮ್ಮ ಮನೆಯವರೇ ಕಾರಣ ಅಂತನೂ ಅಲ್ಲ. ಇಲ್ಲ, ಏನಿಲ್ಲ ಗುರುಜಿ. ಆದ್ರೆ ಕಿಲ್ಲಿ ಒಬ್ರನ್ ಕೇಳ್ದು, ಅವ್ರಿದ್ದರು ಸರ್ಪದೋಷ ಇದೆ ಅಂತ ಒಬ್ರಂಗ ಅಂದ್ರು. ಅಮಾವಾಸ್ಯೆ ದಿವಸ ಹುಟ್ಟಿತ್ತು ಪಾಪು. ಅಮಾವಾಸ್ಯೆ ದಿವಸ ಹುಟ್ಟಿರ್ತಕ್ಕಂಥ ಮಕ್ಕಳು ಸಾಕಷ್ಟು ರಾಜ್ಯ ಆಳ್ತಾ ಇದೆ. ಅಥವಾ ಈ ಅಮಾವಾಸ್ಯೆ ಹುಟ್ಟೋ ಮಕ್ಕಳಿಗೆ ಒಂದು ರಹಸ್ಯ ಹೇಳ್ತಾರೆ ದೊಡ್ಡವರು ಹಿರಿಯರು. ಒಂದು ರಾಜರಾಗ್ಬೋದು, ಇಲ್ಲ ದೊಡ್ಡ ಕಳ್ಳರಾಗ್ಬೋದು ಅಂತ ಹೇಳ್ತಾರೆ. ಹಾಗೆ ಕಳ್ಳರಾಗ್ಲಿ ರಾಜರಾಗ್ಲಿ ಆಳ್ಬೇಕಾದ್ರೆ ಅದು ಆಯುಷ್ ಪ್ರಮಾಣ ಸಂಪೂರ್ಣವಾಗಿ ಇರಬೇಕಲ್ವಾ? ಅದರಿಂದ ಇನ್ನೊಂದು ನೋಡಪ್ಪ, ಆಗೋದ ಮೇಲೆ ನಿಮ್ಗೆ ಆ ದೋಷ ಇದೆ ಈ ದೋಷ ಇದೆ ಅನ್ನೋದಕ್ಕೆ ಮೊದಲು ಅದರ ದೋಷಗಳನ್ನು ಏನಿದ್ರು ಸಹಿತ ಮಗು ಹುಟ್ಟಿದಾಗ ಡೇಟ್ ಆಫ್ ಬರ್ತ್ ತೊಗೊಂಡು ಹೋಗಿರ್ತೀರಲ್ಲ. ಮಗು ಹುಟ್ಟಿದಾಗ ಡೇಟ್ ಆಫ್ ಬರ್ತ್ ತೊಗೊಂಡು ಹೋಗಿದ್ರಿ, ಮಗುಗೆ ಏನು ಹೆಸರಿಡ್ಬೇಕು ಅಂತ ಕೇಳಿರ್ತೀರಲ್ವಾ? ಆ ಕೇಳಿದಾಗ ಯಾಕೆ ಕೇಳಿರೋದಿಲ್ಲ ಇದನ್ನ? ಆಗೋದ ಮೇಲೆ ನಿಮ್ಗೆ ಆ ದೋಷ ಇದೆ ಈ ದೋಷ ಇದೆ ಅನ್ನೋದು ದೊಡ್ಡ ವಿಚಾರ ಅಲ್ಲ. ಅದು ಅದಕ್ಕೊಂದು ಪರಿಹಾರ ಹೇಳಿದರೆ ಕಳಿಸೋವಂಥದ್ದಲ್ಲ. ಏನೇ ಸಮಸ್ಯೆ ಇದ್ದರೂ ನಿಮ್ಮ ಕಣ್ಣು ಖಂಡಿತ ಸಮಸ್ಯೆ ಆದರೆ ಪ್ರಾರಂಭದಲ್ಲಿ ಹೇಳಬೇಕು. ಅದು ಜ್ಯೋತಿಷ್ಯ ಕ್ರಮ. ನಾನು ಹೇಳ್ತಾ ಇದ್ದೀನಿ, ಇನ್ನು ಮುಂದಕ್ಕಂತ ಅಚಾತುರ್ಯಗಳು ಯಾವುದೂ ಆಗೋದಿಲ್ಲ. ಧೈರ್ಯವಾಗಿರಿ, ನಗ್ನಾಗ್ತಾ ಇರಿ. ಸಂಸಾರದಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣ ನೋವನ್ನು ತಂದುಕೋಬೇಡಿ. ಭಗವಂತ ಕೊಟ್ಟಂಥ ಈ ಸುಂದರವಾದ ಸಮಯವನ್ನು ಸಾಧ್ಯವಾದಷ್ಟು ನಗ್ನಗ್ತಾ ಕಳಿಬೇಕೆ ವಿನಃ ಮನಸ್ಸಲ್ಲಿ ನೋವಿಟ್ಕೊಂಡು ಇನ್ನೇನೋ ಥರ ನೋವುಪಟ್ಟು ಆ ಇರ್ತಕ್ಕಂಥ ಸಮಯನ ಕಳ್ಕೊಂಡ್ರೆ ಪುನಃ ಬಾ ಅಂದರೆ ಬರ್ತಕ್ಕಂಥದ್ದಲ್ಲ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಆಸ್ಥಾನ ಚೆನ್ನಾಗಿದೆ. ಇವತ್ತು ನಿಮ್ಮ ಸ್ವಂತ ಜ್ಞಾನದಿಂದ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ, ಯಾವುದೇ ಕೆಲಸ ಮಾಡಬೇಕು ಅಂದ್ಕೊಂಡ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯೋಗದಲ್ಲಿ ಚಂದ್ರ, ಲಗ್ನದಲ್ಲಿ ಬುಧ ಚೆನ್ನಾಗಿದ್ದಾಗ ಮತ್ತಷ್ಟು ವಿಶೇಷವಾದಂಥ ಫಲ ಅಂತ ನಿಮಗೆ ಮೊದಲೇ ಹೇಳಿದ್ದೇನೆ. ಆದರೂ ಕರ್ಕಾಟಕ ರಾಶಿಯವರು ಇವತ್ತು ಲಾಭ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಆದರೆ ವಾತಾವರಣ ಸಾಧ್ಯವಾದಷ್ಟು ಹೊರಗಡೆ ಪ್ರಪಂಚ ಹೇಗೆ ತಣ್ಣನೆ ವಾತಾವರಣ ಇದೆಯೋ ಹಾಗೆ ಶೀತ ಸ್ವಭಾವ ಆಗುವಂಥ ಪರಿಸ್ಥಿತಿಯೂ ನಿಮ್ಮದು. ಶೀತ ಸ್ವಭಾವ ಆದಾಗ ಆರೋಗ್ಯದಲ್ಲಿ ಚೇತರಿಕೆ ಇರಲ್ಲ, ಮಂದಗತಿಯಲ್ಲಿ ಸಾಗುತ್ತೆ, ಮನಸ್ಸಿಗೆ ಚುರುಕಿರೋದಿಲ್ಲ. ಮಾಡಬೇಕಾದ ಯಾವುದೇ ಕೆಲಸಗಳಾದರೂ ಸಹಿತ ವೇಗ ಅಂತಕ್ಕಂಥದ್ದನ್ನು ಕಳ್ಕೊಂಡು ಆಮೇಲೆ ಥರ ನಡೆಯೋಕ್ಕೆ ಶುರುವಾಗ್ಬಿಡ್ತೀರಿ. ಅದರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಚುರುಕಾಗಿರ್ತಕ್ಕಂಥದ್ದಕ್ಕೆ ಬೇಕಾದಷ್ಟು ಪದಾರ್ಥಗಳನ್ನು ಆಹಾರದ ಪದ್ಧತಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಂಡು ಇವತ್ತಿನ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದಷ್ಟು ನಿಮ್ಮ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ಆಚೆ ಹೊರಡೋದು ಭಾಳ ಶ್ರೇಷ್ಠವಾಗಿರುತ್ತೆ, ವಿಶೇಷತೆಗಳನ್ನು ಸಿದ್ಧಿಸುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಕುಜ ಇರತಕ್ಕಂಥ ಆಸ್ಥಾನ, ಕೇತು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಎಲ್ಲವೂ ವಿಶೇಷವೇ. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ ಒಂದು ಬಿಟ್ಟರೆ ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಯಶಸ್ಸನ್ನು ಕಾಣ್ತೀರಿ. ಇವತ್ತು ದುರ್ಗಾ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ
ಮತ್ತಷ್ಟು ವಿಶೇಷವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ. ಸಿಂಹ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಮಂಗಳವಾರ, ದೇವಿಯ ವಾರ, ತಾಯಿಯ ದರ್ಶನ ಮಾಡೋದಕ್ಕೆ ಯಾವುದಾದ್ರೂ ದೇವಾಲಯಕ್ಕೆ ಬಂದು ದೇವಾಲಯದಲ್ಲಿ ಒಂದಿಷ್ಟು ಕೆಂಪು ಕಲ್ ಸಕ್ಕರೆ, ಹಣ್ಣು, ಹಂಪಲು, ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ ಅದನ್ನು ತಾಯಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ನೀವು ತೆಗೆದುಕೊಂಡು ಅಲ್ಲಿ ಓಡಾಡ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಸ್ವಲ್ಪ ಹಂಚೋದ್ರಿಂದ ಸಿಂಹರಾಶಿಯಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣ್ತೀರಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ನಿಮ್ಮ ವಿದ್ಯಾಭ್ಯಾಸದ ಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಬೇಕು. ಮಂದಗತಿಯಲ್ಲಿ ಸಾಗುವಂತಹ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಚುರುಕನ್ನು ಕೊಡಬೇಕು. ಅಂದರೆ ಒಳ್ಳೆಯ ಉಪಾಧ್ಯಾಯರು, ಒಳ್ಳೆಯ ಗುರುಗಳ ಮುಖೇನ ಪಾಠ ತೆಗೆದುಕೊಳ್ತಕ್ಕಂಥದ್ದು. ಪಾಠ ಪ್ರವಚನದಲ್ಲಿ ನೀವು ಅನ್ಯ ಮಾರ್ಗ ತುಳಿದಿರ ಸಾಧ್ಯವಾದಷ್ಟು ಸನ್ಮಾರ್ಗದಲ್ಲಿದ್ದರೆ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಎಲ್ಲೇ ಯಾವುದೇ ಕೆಲಸಗಳಲ್ಲಾದರೂ ನೀವೇ ಮುಂಚೂಣಿಯಲ್ಲಿರಬೇಕು, ನೀವೇ ಕಾಣಬೇಕು, ನೀವೇ ಅಭ್ಯಾಸ ಮಾಡಬೇಕು, 4-6 ಜನ ನಿಮಗೆ ತಲೆ ಬಗ್ಗಿಸಬೇಕು, ನಿಮ್ಮಂತೆ ನಡೀಬೇಕು, ನಿಮ್ಮ ಆಳ್ವಿಕೆಯಲ್ಲಿರಬೇಕು ಅಂತಕ್ಕಂಥದ್ರ ಮನಸ್ಥಿತಿ ಬಹಳ ಒಳ್ಳೆಯವಂತರಾಗಿರ್ತೀರಿ. ಅದರಿಂದ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಗುರುಮುಖೇನ ಅಥವಾ ನಿಮಗಿನ್ನ ಹಿರಿಯರು ಯಾರೊಬ್ಬರ ಮಾತಾದರೂ ಸಹಿತ ಒಂದಿಷ್ಟು ಒಳ್ಳೆಯ ಮಾತನ್ನು, ಒಳ್ಳೆಯ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಸಾಕಷ್ಟು ಅಭ್ಯಾಸದಲ್ಲಿ ವಿಶೇಷತೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ಬುಧ ಮತ್ತು ಗುರು ಇರತಕ್ಕಂಥದ್ದು. ಶುಕ್ರನ ಆಸ್ಥಾನ ಚೆನ್ನಾಗಿದ್ದು ತುಂಬ ದಿನಗಳ ನಂತರ ಇಂತಹ ಒಂದು ಒಳ್ಳೆಯ ಸುವರ್ಣಾವಕಾಶ, ಒಳ್ಳೆಯ ಅವಕಾಶಗಳು ಇವತ್ತಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಹಮ್ಮಿಕೊಳ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಲಾಭವನ್ನು ಕಾಣ್ತೀರಿ. ಮನಸ್ಸನ್ನು ಶಾಂತಿ, ನೆಮ್ಮದಿಯುತವಾಗಿಟ್ಕೊಂಡು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ವಿಶೇಷವಾದಂಥ ದಿನ. ಇವತ್ತು ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು, ಮಾಡುವಂತಹ ಕೆಲಸ ಕಾರ್ಯಗಳು ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಓಂ ನಮೋ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾ ನಮಃ. ಆ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಫಲಾಫಲಗಳು ಮುಂದಿನ ಭಾಗದಲ್ಲಿ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ನಮಸ್ಕಾರ. ನಮಸ್ತೆ ಅಮ್ಮ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಗಾಯತ್ರಿ ಅಂತ. ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬೆಂಗಳೂರು ದಾಸಹಳ್ಳಿಯಿಂದ ಮಾಡಿದ್ದೀವಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು ಅಮ್ಮ? ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನಾನು ಗೊರವನಹಳ್ಳಿಗೆಲ್ಲ ಬಂದಿದ್ವಿ. ನಮ್ಗೆ ತುಂಬಾ ಒಳ್ಳೇದಾಗಿತ್ತು ಗುರುಜಿ. ಮತ್ತೆ ಈ ನಡುವೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನಮ್ಮ ಮನೆಯವ್ರಿಗೆ ಸಾಲದ್ದು ಒಂದ್ ಸ್ವಲ್ಪ ತೊಂದರೆ ಇದೆ. ಮತ್ತೆ ನಮ್ಮ ಕುಟುಂಬದಲ್ಲಿ ಎಲ್ಲಾರು ಚೆನ್ನಾಗಿರ್ಬೇಕು. ನಾವು ಜಾಯಿಂಟ್ ಫ್ಯಾಮಿಲಿ, ಅಪ್ಪ ಅಮ್ಮ ನಮ್ಮ ಮನೆಯವರು ನಾವು ಎಲ್ಲ ಜೊತೆಲಿದ್ದೀವಿ. ಅದ್ರ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಒಳ್ಳೆಯದಾಗಲಿ. ಜಾಯಿಂಟ್ ಫ್ಯಾಮಿಲಿ ಅಂತಿದ್ದೀರಿ, ತುಂಬ ಸಂತೋಷದ ವಿಚಾರ. ಎಲ್ಲರೂ ಒಟ್ಟುಗೂಡಿ, ಎಲ್ಲರೂ ಒಟ್ಟು ಚೆನ್ನಾಗಿರಬೇಕು ಅಂತ ಬಯಸುವಂಥದ್ದು ಹೆಣ್ಣುಮಕ್ಕಳ ಲಕ್ಷಣ, ಗುಣ, ಒಪ್ಕೊಳ್ಳುವಂಥ ಮಾತು. ಎಲ್ಲರೂ ಹೀಗೆ ಇರಬೇಕು, ಅದೇ ಧರ್ಮ. ಯಾಕೆಂದರೆ ನಾನು ನನ್ನ ಪರಿವಾರ, ನಾನು ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತೇಳಿ ಪ್ರತ್ಯೇಕವಾದಂಥ ಒಂದು ಬದುಕನ್ನು ಕಂಡ್ರೆ, ಅಥವಾ ನಾನು ನನ್ನ ಗಂಡ, ನನ್ನ ಮಕ್ಕಳೇ ಚೆನ್ನಾಗಿರಬೇಕು ಅಂತ ಆಲೋಚನೆ ಮಾಡಿದ್ರೆ ಅದು ಸಮಂಜಸವಲ್ಲ. ನಾವು ಎಲ್ಲಿಂದ ಬಂದಿದ್ದೀವಿ, ಹೇಗೆ ಬಂದಿದ್ದೀವಿ, ಯಾರು ಇದಕ್ಕೆ ಕಾರಣಕರ್ತರು ಅಂತಹವ್ರು ಸಹಿತ ನಮ್ಮ ಜೊತೆಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನೀವು ಆಲೋಚನೆ ಮಾಡಿದ್ದೀರಿ. ನಿಮ್ಮ ಪರಿವಾರಕ್ಕೆ ಭಗವತಿ ಒಳ್ಳೇದು ಮಾಡಲಿ. ಒಳ್ಳೇದಾಗ್ಲಮ್ಮ. ಹೀಗೆ ಹೇಳಮ್ಮ. ಅವ್ರಿಗೆ ಕೊಡ್ತೀನಿ, ಮಾತಾಡಿ ಗುರುಜಿ. ಕೊಡಮ್ಮ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆಪ್ಪ, ಹೇಳಿ. ಹೆಸರು ಶಾಂತರಾಮ್ ಅಂತ ಹೇಳಿ. ಅದೇ ಒಂದು 18 ವರ್ಷ ಆಯ್ತು ಸ್ವಾಮೀಜಿ ಬಂದು ಬೆಂಗಳೂರಿಗೆ. ಏನು ಮಾಡಕ್ ಆಗ್ತಾ ಇಲ್ಲ, ಏನೇ ಮಾಡ್ಲಿ ಸಾಲ ಸಾಲ ಸಾಲ. ದುಡಿಮೆ ಏನೋ ಚೆನ್ನಾಗಿ ದುಡಿತೀವಿ. ಟಾಟಾ ಎಸ್ ಇಟ್ಕೊಂಡಿದ್ದೀನಿ ಸ್ವಾಮಿ, 2 ಟಾಟಾ ಎಸ್ ಓಡಿಸ್ತೀನಿ. ಏನು ದುಡಿಮೆ ಮಾಡ್ಕೊ ಬಂದ್ರು ಕೈಯಲ್ಲಿ ಇರಲ್ಲ, ಬರೀ ಸಾಲ ಬಡ್ಡಿ ಕಟ್ಟಿದ್ದೆ ಆಯ್ತು ಸ್ವಾಮೀಜಿ. ನೋಡಿ, ನಾವು ಸಾಲವನ್ನು ನಮ್ಮ ಒಂದು ಅರ್ಹತೆಗೆ ಮೀರಿ ಮಾಡಿಬಿಟ್ಟಿರ್ತೀವಿ. ಅದೇ ಸ್ವಾಮೀಜಿ, ನಮ್ಮ ಅರ್ಹತೆಗೆ ಮೀರಿ ನಾವು ಸಾಲವನ್ನು ಮಾಡಿದಾಗ ಇನ್ನು ಬರ್ತಕ್ಕಂಥ ಮೌಲ್ಯವನ್ನು ನಮಗೆ ಊಟ ಮಾಡ್ತೀವೋ ಬಿಡ್ತೀವೋ ನಾವು ಮರ್ಯಾದೆ ಉಳಿಸ್ಕೊಳ್ಬೇಕಾದ್ರೆ ಸಾಲ ತೀರಿಸಲೇಬೇಕು. ಹಾಗೆ ಜೀವನದಲ್ಲಿ ಬರೀ ಸಾಲವನ್ನೇ ಕಟ್ಕೊಂಡು ಹೋಗ್ತಾ ಇದ್ರೆ ನೀವು ಅಭಿವೃದ್ಧಿ ಆಗೋದು ಯಾವಾಗ?